ಕಮ್ಮಿ ಬರ್ತಿದೆ ಅಂದ್ರೆ ಇನ್ನೂ ಜಾಸ್ತಿ ಕೊಟ್ಟಿದ್ದೀವಿ ನಾವು ಅಂತ. ಇಲ್ಲ ಸರ್, ನೀವು ಇಲ್ಲಿ ತಪ್ಪು ಮಾಡಿದೀರಾ. ಕೆಲವೊಂದು ತಪ್ಪು ನಾನು ಇರೋದನ್ನ ಒಪ್ಪನ್ ಆಗಿರ್ತೀನಿ. ಇಲ್ಲಿ ಫಸ್ಟ್ ನಾನೇನ್ ನಾನೇನು ಒಬ್ಬ ಯಾವ ವ್ಯಕ್ತಿನ ನಾನು ಟಚ್ ಮಾಡಿದೀನಿ. ಈಗೇನ್ ನಾವು ಈಗ ಲಾಸ ಹೋಗ್ತೀವಿ ಅಂತ ಅನ್ಕೊಂಡಿದ್ವಲ್ಲ, ಎಲ್ಲಕ್ಕಿಂತ ಮುಖ್ಯವಾಗಿ ಆರ್ಗನೈಸರ್ ಆಗಿ ನೀವೀಗ ಕಟ್ ಮಾಡ್ಕೊಂಡಿರೋದು ನಾವೇನ್ ಫ್ರೆಂಡ್ಸ್ ಗಳಲ್ಲ, ಹಳೆ ಫ್ರೆಂಡ್ಸ್ ಗಳಲ್ಲ. ಬಟ್ ಇರೋದು ನಾನಾಗಿದ್ರು ಅದನ್ನೇ ಯೋಚನೆ ಮಾಡುವೆ. ನಾನು ನನ್ನ ಪ್ರತಿಷ್ಠೆ ಕಾರ್ ತಂದ್ಬಿಟ್ಟು, ಯಾಕಂದ್ರೆ ನನಗೆ ದುಡ್ಡು ಲಾಸ್ ಆಗಿರ್ಬೋದು. ನಿಮ್ ಖುಷಿ ಸರ್, ಕೊಟ್ರು ಕೊಡ್ಬೋದು, ಕೊಡದೆ ಹೋದ್ರು ಇಲ್ಲ. ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಈ ವ್ಲಾಗಲ್ಲಿ ನೀವು ತಮ್ಮನೇಲಿ ನೋಡ್ದಂಗೆ ನಮ್ಮ ಕಿತ್ತಡಿ ಅಡ್ವೆಂಚರ್ಸ್ ಅಲ್ಲಿ ನಾವು ಏನು ನೇಪಾಳವರೆಗೂ ಹೋಗಿದ್ವೋ ಅದರದ್ದು ಒಂದು ಸಣ್ಣ ಅಪ್ಡೇಟ್ ಇತ್ತು. ಓಕೆನಾ? ಸೊ ಅಪ್ಡೇಟ್ ಏನು ಅಂತಂದರೆ, ಇವಾಗ ನಾವು ನೇಪಾಳವರೆಗೂ ಸುತ್ತಾಡಿದ್ವಿ, ಅದಾದಮೇಲೆ ಚೈನಾವರೆಗೂ ಹೋಗಿರಲಿಲ್ಲ. ಸೊ ಚೈನಾಗೆ ಹೋಗಿದ್ದಿದ್ದು ರೀಫಂಡ್ ಮಾಡಿದ್ವಾ ಇಲ್ವಾ ಅನ್ನೋದೇ ಈ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸರ್ ನಮಸ್ತೆ. ಚಂದ್ರು ರಾಘವಣ್ಣ, ದೊಡ್ಡ ಮನುಷ್ಯ ಕಡೆ ನೀನು. ಯಾವ ದೊಡ್ಡ ಮನುಷ್ಯಣ, ಫೋನ್ ತೆಗಿದಿರ ದೊಡ್ಡ ಮನುಷ್ಯ ಅಂತಾನೆ. ಲೆಟ್ಸ್ ಕಮ್ ಟು ದ ಟಾಪಿಕ್. ಇವಾಗ ನಾನು ಫಸ್ಟ್ ಪ್ಲಾನ್ ಮಾಡಿದ್ದೇನು, ನೇಪಾಳ ಮತ್ತೆ ಚೈನಾದು ಎರಡದ್ದು ಸೇರಿ ನಾನೇ ಫುಲ್ ಎಲ್ಲ ನೋಡ್ಕೊಂತೀನಿ ಅಂತ ಅಂದ್ಬಿಟ್ಟು ತಗೊಂಡಿದ್ದು. ಬಟ್ ಅದಾದ್ಮೇಲೆ ಪ್ಲಾನ್ ಏನಾಯ್ತು, ನಾವು ಹೋಗಿದ್ದಾಗ ನಾವು ನೇಪಾಳ ಸುತ್ತವರೆಗೂ ನಮ್ ಅದೇ ಪ್ಲಾನ್ ತರನೇ ಇತ್ತು. ಅದಾದ್ಮೇಲೆ ಎಲ್ಲ ನಮ್ದು ಇದನ್ನ ನಾವೇ ನೋಡ್ಕೊಳಂಗ್ ಆದ್ವಿ ಹೋಗ್ತಾ ಇದ್ದಂಗೆ. ಈಗ ಅದಕ್ಕೆ ನಾನು ಏನ್ ಮಾಡಿದೀನಿ, ಕಂಪ್ಲೀಟ್ ಆಗಿ ಏನು ಒಂದೊಂದು ರೂಪಾಯಿನೂ ಖರ್ಚು ಮಾಡಿದ್ದೀನೋ ಅವೆಲ್ಲ ನೀವು ನೋಡಿದ್ದೀರಾ. ಈಗ ಬನ್ಸಾರ ಕೊಟ್ಟಿರೋದಾಗಿರ್ಬೋದು, ಪ್ರತಿಯೊಂದೂ ನೀವು ಅಲ್ಲೇ ಇದ್ರಿ ಜೊತೆನಲ್ಲೇ. ಸೊ ಪ್ರತಿಯೊಂದನ್ನು ಬ್ರೇಕಪ್ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ಯಾವ್ದು 330 ರೂಪಾಯಿ ಬಂದಿದ್ರೆ 331 ರೂಪಾಯಿ ಅದೇ ತರನೇ ಬರೆದು ಕಂಪ್ಲೀಟ್ ಮುಗಿಸಿದೀನಿ. ಸೊ ಈಗ ನಾನು ನಿಮ್ಗೊಂದು PDF ಕಳಿಸ್ತೀನಿ. ಫಸ್ಟ್ ಆ PDF ಅನ್ನ ಈಗಲೇ ನೋಡ್ಬೇಕಾ? ಅಂದ್ರೆ 3 ತರ ಡಿವೈಡ್ ಮಾಡಿದ್ದೀನಿ. ಒಂದ್ರಲ್ಲಿ ನಾನು ಹೋಲ್ಸೇಲ್ ಆಗಿ ಖರ್ಚು ಮಾಡಿರೋದು ಒಂದು ಬರ್ದಿದ್ದೀನಿ, ಎರಡನೇದು ಪಾರ್ಟಿಸಿಪೆಂಟ್ಸ್ ಅಂತ ಅಂದ್ಬಿಟ್ಟು ಸಪರೇಟ್ ಮಾಡಿದ್ದೀನಿ, ಮೂರನೇದು ಬಂದ್ಬಿಟ್ಟು ಒಂದು ಕಾರ್ದು ಇದೆಯಲ್ಲ ಅದನ್ನ ಮಾಡಿದ್ದೀನಿ. ಫುಡ್, ರೂಮ್ ರೆಂಟ್. 15ನೇ ತಾರೀಕು ರೂಮ್ ರೆಂಟು ಎಲ್ಲಿ ಬಾರ್ಡ್ರಲ್ಲಿ 1800 ಪ್ಲಸ್ 1250. ಎರಡನೇದು 16ನೇ ತಾರೀಕು ಬನ್ಸಾರ್ ಮಾಡಿಸಿದ್ದು. ನೆಕ್ಸ್ಟ್ ಹೋಟೆಲ್ ರಾಯಲ್ ಸಿಂಗಿ ಫಸ್ಟ್ ಡೇದು ನಂದು ಅಂತ ಹೇಳಿದ್ದೆ ಗೊತ್ತಾ. 21,200 ರೂಪಾಯಿ ನೇಪಾಳಿ ರೂಪಾಯಿ ಆಯ್ತು. ಡಿವೈಡೆಡ್ ಬೈ 1.55 ಮಾಡಿದ್ರೆ 13,677 ರೂಪಾಯಿ ಆಯ್ತು. ಅದನ್ನ ಡಿವೈಡೆಡ್ ಬೈ 4 ಮಾಡಿದೀನಿ. ಸೊ ಒಂದು ಕಾರ್ಗೆ 3,420 ರೂಪಾಯಿ ಆಯ್ತು. 1,000 ರೂಪಾಯಿ ನೇಪಾಳಿ ಕೊಟ್ಟಿದ್ದೀನಿ 4 ಕಾರಿಂದ. ಅಂದ್ರೆ ನಾವ್ ಇಳಿದು ಹೋಗಿ ಅಲ್ಲಿ ಕ್ಯೂ ಅಲ್ಲಿ ಲೇಟ್ ಆಗೋದ್ ಬೇಡ ಅಂತ ಅಂದ್ಬಿಟ್ಟು ಅವ್ನಿಗೆ ಕೊಟ್ಟಿದ್ದು. ಓಕೆನಾ? ನೆಕ್ಸ್ಟ್ 26ನೇ ತಾರೀಕು ಮಂಜುನಾಥ್ ಸರ್ಗೆ ಅಲ್ಲಿ ರಾಯಲ್ ಸಿಂಗ್ ಇದು ಏನು ಹೋಟೆಲ್ದು ಖರ್ಚಿತ್ತಲ್ಲ, ನಾವೆಲ್ಲರೂ 17,000 ಚಿಲ್ಲರೆ ಹಾಕಿದ್ವಲ್ಲ, ಅದನ್ನ ನಾನು ಹಾಕ್ದೆ. ಹೌದು. ಓಕೆ, ನೆಕ್ಸ್ಟ್ ಕರೆಕ್ಟ್. ಇವಾಗ ಮೇನ್ ಮ್ಯಾಟ್ರಿಗೆ ಬರ್ತೀನಿ. ಚೈನಾದಲ್ಲಿ ಟೂರ್ ಅವರು ಡಿಡಕ್ಟ್ ಮಾಡ್ಕೊಂಡಿರೋದು ಬಂದ್ಬಿಟ್ಟು 9,900 ಪ್ಲಸ್ 586 ಪ್ಲಸ್ 34 ಚೈನಾ ದುಡ್ಡಲ್ಲಿ 34 ರೂಪಾಯಿ. ಯಾವ ಲೆಕ್ಕನದ ಅವ್ರದ್ದು? ಅವ್ರು ಕಳ್ಸಿರೋದನ್ನ ಸೀರಿಯಸ್ ಆಗಿರಿ, ಸಮಾಧಾನವಾಗಿರೋ. ಅವ್ರು ಏನ್ ಎಕ್ಸ್ಪೆಂಡಿಚರ್ ಮಾಡಿದ್ರು ಅದ್ರಲ್ಲೆಲ್ಲವೂ ಕೂಡ ಡಿಡಕ್ಟ್ ಮಾಡಿರೋದು ಪರ್ ಪರ್ಸನ್ಗೆ 24,000. ಆಲ್ಮೋಸ್ಟ್ ಇಷ್ಟೇ ಎಕ್ಸ್ಪೆನ್ಸಸ್. ನಾನು ಇನ್ನೊಂದು ಚಾರ್ಜಸ್ಸು ನಿಮಗೆ ಇಷ್ಟ ಇದ್ರೆ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಕೊಡ್ಬೋದು ಅಂತ ನಾನು ಅವತ್ತಿಂದ ಏನು ಎಫರ್ಟ್ ಹಾಕಿದ್ದೀನೋ ಅದಕ್ಕೆ 10,000 ಅಂತ ಚಾರ್ಜಸ್ ಮಾಡಿದ್ದೀನಿ. ಅದು ನಿಮ್ ಖುಷಿ ಸರ್, ಕೊಟ್ರು ಕೊಡ್ಬೋದು, ಕೊಡದೆ ಹೋದ್ರು ಇಲ್ಲ. ಕಿರಣ್, 1 ನಿಮಿಷ. ಏನಕ್ಕಂದ್ರೆ ನವೀನ್ ಸರ್ ಎಲ್ಲ ಹ್ಯಾಪಿ ಆಗಿ ಇದಾಯ್ತು ಅಂತ ಹೇಳಿದ್ರೆ 20,000 ರೂಪಾಯಿ ಕೊಡೋಣ ಅಂತ ನವೀನ್ ಸರ್ ಹೇಳಿದ್ರು. ಕರೆಕ್ಟ್ ನವೀನ್ ಸರ್? ನಿಮ್ದು ಏನ್ ಎಕ್ಸ್ಪೆಂಡಿಚರ್ ಐತೆ ಎಲ್ಲ ನಮ್ದ್ರಲ್ಲಿ ಮೈನಸ್ ಮಾಡಿ ಸರ್. ಇಲ್ಲ ಸರ್, ಬೇಡ, ಅದು ಬೇಡ. ಇಲ್ಲ ಎಕ್ಸ್ಪೆಂಡಿಚರ್ ಬೇಡ ನನಗೆ. ಯಾಕಂದ್ರೆ ಎಕ್ಸ್ಪೆಂಡಿಚರ್ ನನ್ ಜಾಸ್ತಿ ಆಗುತ್ತೆ. ಆ ಲೆಕ್ಕಕ್ಕೆ ಬರಂಗಿದ್ರೆ ನಾನು ಕಾರ್ ತಗೊಂಡೆ ನಿಮ್ ಜೊತೆ ಬಂದಿದ್ರೆ ಕರೆಕ್ಟ್ ಆಗಿರ್ತಿತ್ತು. ಅವಾಗ ನಾನು ನನ್ನ ಪ್ರತಿಷ್ಠೆ ಕಾರ್ ತಂದ್ಬಿಟ್ಟು ಆ ಎಕ್ಸ್ಪೆಂಡಿಚರ್ ನಿಮ್ಮನ್ ಕೊಡಿ ಅಂತಂದ್ರೆ ತಪ್ಪಾಗುತ್ತೆ. ಆಮೇಲೆ ಇನ್ನೊಂದು ನನಗ್ ಭಯ ಇತ್ತು ಸಿಕ್ಕಾಬಟ್ಟೆ, ಚೈನಾದವ್ರು ಎಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಹಿಡಿದು ಬಿಡ್ತಾರೋ ಅನ್ನೋ ಒಂದು ಹೆವಿ ಭಯ ಇತ್ತು. ಪುಣ್ಯಕ್ಕೆ ವೀಸಾ ಚಾರ್ಜಸ್, ನೀವು ಯೂಶುವಲಿ ವೀಸಾ ಚಾರ್ಜಸ್ ಎಲ್ಲ ಇವ್ರಿಗೆ ನವೀನ್ ಸರ್ಗೆ ಗೊತ್ತು. ಒಂದ್ಸಲ ವೀಸಾಗೆ ದುಡ್ಡು ಹಾಕಿದ್ರೆ ಅವ್ರು ಎಷ್ಟಿದೆಯೋ ಅಷ್ಟು ಇಸ್ಕೊಂತಾರೆ, ಅದು ವಾಪಸ್ ಕೊಡಲ್ಲ ಅದನ್ನ. ಅಂಥದ್ರಲ್ಲಿ ಅದೆಲ್ಲ ಕಡಿಮೆ ಮಾಡಿದ್ದಾರೆ. ನಾನು ಒಟ್ಟಲ್ಲಿ ಈ ಒಂದು ವಾರದಲ್ಲಿ ಹೆವಿ ಬಾರ್ಗೇನಿಂಗ್ ಮಾಡಿದ್ದೀನಿ. ಅವ್ರು ಮೊದ್ಲು ಹೇಳಿದ ಕಾಸ್ಟೇ ಬೇರೆ ಇತ್ತು. ಬಾರ್ಗೈನ್ ಮಾಡಿ ಆದರೆ ಅವರು ಟೂರ್ ಗೈಡು ನಮ್ಮ ಬಾರ್ಡ್ರಲ್ಲಿ ಬಂದು ಉಳ್ಕೊಂಡಿದ್ದಕ್ಕೆ ಆ ಟೂರ್ ಗೈಡದನ್ನು ಕೊಡು ಅಂತ ಇಟ್ಕೊಂಡ್ಬಿಟ್ಟಿದ್ಲು. ಅವನ ಹತ್ರ ಮಾತನಾಡಿ ಈ ಲೆವೆಲ್ಗೆ ಬಂತು. ಇವಾಗ ಇದು ಓಕೆನಾ? ಇವಾಗ ನಿಮ್ಗೆ ಓಕೆನಾ ಇದು? ಓಕೆ. ನವೀನ್ ಸಂಗಾಪುರ ಇದೆ ನೋಡಿ ಫಸ್ಟ್ ಒನ್. ಅಲ್ಲಿ ನೇಪಾಳದಲ್ಲಿ ಹೋಟೆಲ್ ರಾಯಲ್ ಸಿಂಗ್ ಕೊಟ್ಟಿದ್ದು ನಿಮ್ದೊಂದು ಎಕ್ಸ್ಟ್ರಾ ಅಮೌಂಟ್ ಬಂತು ಗೊತ್ತಾ ಸರ್? 1,400 ನಾನು ಹಾಕಿದ್ದೆ, ಮೈನಸ್ ಮಾಡಿದ್ದೀನಿ. 2,04,000 ಚಿಲ್ಲರೆ ಬಂತು ಸರ್ ನವೀನ್ ಸರ್ ನಿಮ್ದು. ಈಗ ಇದ್ರಲ್ಲಿ ನಾನು 10,000 ರೂಪಾಯಿ ನಾನು ಆಡ್ ಮಾಡಿಲ್ಲ. ಯಾಕೆಂತಂದ್ರೆ ನಾನು ಹೇಳ್ದಂಗೆ ಮೈನಸ್ ಮಾಡಿ ಕಿರಣ್, ನನ್ ಮೈನಸ್ ಮಾಡಿ
ನಿಮ್ದಾ? ಈಗ ಮಾಡಿ ಮೈನಸ್ ಮಾಡಿ ಹೇಳಿ. ಓಕೆ ಸರ್. ಈಗ ಸದ್ಯಕ್ಕೆ ಇಲ್ಲಿ ಇಷ್ಟೇ ಇರಲಿ, ಅದನ್ನ ನಾನು ಹಾಕ್ಬೇಕಾದ್ರೆ ಮೈನಸ್ ಬೇಕಾದ್ರೆ 10,000ನ ಕಡಿಮೆ ಹಾಕಿ ಕಳಿಸ್ಕೊಡ್ತೀನಿ. ಮಂಜುನಾಥ್ ಶಿವಣ್ಣ ನೆಕ್ಸ್ಟ್ 2ನೇ ಪಾರ್ಟಿಸಿಪೆಂಟ್ಸು. ಸರ್ ನಿಮ್ದು ಅಷ್ಟೇನೆ. ನನಗೊಂದ್ಸಲ ನೀವು UPI ಪೇ ಮಾಡಿದ್ದು 3ನೇ ತಾರೀಕು 6ನೇ ತಿಂಗಳು 26 70,500. ಟೋಟಲ್ ಅಮೌಂಟ್ ಬಂದ್ಬಿಟ್ಟು 2,30,000. ಇದರಲ್ಲಿ ನಾವು ಗೋರಖ್ಪುರದಲ್ಲಿ ಸ್ಟೇ ಉಳಿದ್ವಲ್ಲ, ಪರ್ ಹೆಡ್ಗೆ 360 ರೂಪಾಯಿ. ಅದಾದ್ಮೇಲೆ ಫುಡ್ಡು 250 ರುಪೀಸು. ಮತ್ತೆ ಹೋಟೆಲ್ ರಾಯಲ್ ಸಿಂಗಿ ನಾವು ಫಸ್ಟ್ ಡೇ ಸ್ಟೇ ಇದೆಯಲ್ಲ ಅದು 2,600. ಟೋಟಲ್ 1,86,000 ಮೈನಸ್ 10,000 ಅಲ್ದೆ ಮಂಜು ಸರ್ದು. ನೆಕ್ಸ್ಟ್ ರಾಘವೇಂದ್ರ ಸರ್ ನಿಮ್ದು ಅಷ್ಟೇ 500 30,000 40,000 1,18,000 236. ಅದರಲ್ಲಿ ಮೈನಸ್ 360 250 2,600 ಮತ್ತೆ ಪೆಟ್ರೋಲ್ ಪೇಮೆಂಟ್ ಕಮ್ಮಿ ಬರ್ತಿದೆ ಕಿರಣ್. ಯಾವುದು? ಟೋಟಲ್ ಪೇಮೆಂಟ್ ಕಮ್ಮಿ ಬರ್ತಿದೆ ಅಂದ್ರೆ ಇನ್ನೂ ಜಾಸ್ತಿ ಕೊಟ್ಟಿದೀವಿ ನಾವು ಅಂತ. ಇಲ್ಲ ಸರ್, ಇಲ್ಲ 500 USD 50,000 ಕ್ಯಾಶ್ ಇದ್ರಲ್ಲಿ ಕೊಟ್ಟು ಗೊತ್ತಾ ಬಾರ್ಡರ್ ಅಲ್ಲಿ. ಅದು ಬರುತ್ತೆ. ಕಾರ್ಡ್ ಸಪರೇಟ್ ಬರುತ್ತೆ. ಅದು ಕನ್ಫ್ಯೂಸ್ ಆಗೋದು ಬೇಡ ಅಂತ ಎಲ್ಲ ಸಪರೇಟ್ ಮಾಡಿದೀನಿ. ಇದು ಪರ್ ಹೆಡ್. ಡೌಟ್ ಇತ್ತು ಕೇಳ್ದೆ. ಇದು ಬರೀ 2,36 ಏನು ಜಾಸ್ತಿ ಹೊಂಟೋಗೈತಲ್ಲ ನನ್ನ ಹತ್ರ ಬಡವರು. ಈಗ ಇದು ರಾಘವೇಂದ್ರ ಸರ್ದ್ರಲ್ಲಿ ಸರ್ ಪೆಟ್ರೋಲ್ ಎಕ್ಸ್ಪೆನ್ಸ್ ಸೇರ್ಸಿದೀನಿ. ನೇಪಾಳಕ್ಕೆ ಹೋಗಿದ್ದು ನಾವು. ಯಾವ್ದು ನಾವು 3 ಜನ ಹೋಗಿದ್ವಲ್ಲ ಒಂದ್ ಕಾರಲ್ಲಿ, ಅದನ್ನ ಎಕ್ಸ್ಪೆನ್ಸ್ ನ 3 ಜನಕ್ಕೂ ಡಿವೈಡ್ ಮಾಡಿದೀನಿ. ಸೊ ಅಲ್ಲಿ ಬರ್ದಿದ್ದೀನಿ ನೋಡಿ. 40 ಲೀಟರ್ ಆಯ್ತು. 1 ಲೀಟರ್ಗೆ ನೇಪಾಳಿ 200 ರೂಪಾಯಿ. ಡಿವೈಡೆಡ್ ಬೈ 3 ಜನಕ್ಕೆ ಮಾಡ್ತು ಅಂತಂದ್ರೆ 8,000 ಆಗುತ್ತೆ ನೇಪಾಳಿ ರುಪೀಸು. ಡಿವೈಡೆಡ್ ಬೈ 1.5 ಮಾಡಿದ್ರೆ 5,000 ರೂಪಾಯಿ ಪೆಟ್ರೋಲ್ಗೆ ಆಯ್ತು. ಡಿವೈಡೆಡ್ ಬೈ 1,720 ರೂಪಾಯಿ ನನಗೆ, ನಿಮಗೆ, ಆದರ್ಶ ಸರ್ಗೆ 1,700 ರೂಪಾಯಿ. 3 ಜನಕ್ಕೂ ಅಂದ್ರೆ ಫಸ್ಟ್ ನಂದು ಹೇಳ್ತಿದ್ದೀರಾ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇದನ್ನ ಕೊಟ್ಟರು ಕೊಡ್ಬೋದು, ಕೊಡದೆ ಹೋದ್ರು ಇಲ್ಲ. ನಾನು ಏನಕ್ಕೆ ಅಂತಂದ್ರೆ ಲೆಕ್ಕ ಕೊಡ್ತೀವಿ. ಅದಕ್ಕೆ ಅಲ್ಲಲ್ಲ, ನೀನ್ ಹಾಕ್ಬಿಟ್ಟು ದುಡ್ಡು ಕೊಡ್ಬೇಡಿ ಅಂದ್ರೆ ಲೆಕ್ಕ ಇರ್ಲಿ ನೀಟಾಗಿ ನೋಡಿ. ಈಗ ಇದು ನನ್ನ ಎಕ್ಸ್ಪೀರಿಯನ್ಸ್ಗೆ 46 ರೂಪಾಯಿ ಅಂತ ಹಾಕ್ತಿದ್ಯಾ? ಎಷ್ಟು ಬಂದ್ರು ಅಷ್ಟೇ ಹಾಕಿದೀನಿ. ಬಟ್ ಈಗ ನಾವೇ ಲೆಕ್ಕ ಹಾಕಲ್ಲ, 0 ಮಾಡ್ಬಿಡ್ತೀವಿ ನಾವು. ಅಲ್ಲ, ಅದು ಹೆಂಗಿದ್ರೆ ಲಾಸ್ಟ್ ಅಲ್ಲಿ 0 ಮಾಡ್ಬೋದಲ್ಲ. ಲೆಕ್ಕ ನೀಟಾಗಿರ್ಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ಏನ್ ಗೊತ್ತಾ ಸರ್, ಏನಾಗುತ್ತೆ ಗೊತ್ತಾ, ವ್ಯವಹಾರ ಬೇರೆ, ಫ್ರೆಂಡ್ಶಿಪ್ ಬೇರೆ. ವ್ಯವಹಾರ ಏನ್ ಮಾಡ್ಬಿಡುತ್ತೆ, 1 ರೂಪಾಯಿ ಆಚೀಚೆ ಆದ್ರೂ ಸಂಬಂಧ ಹಾಳಾಗುತ್ತೆ. ಅದಾಗಬಾರ್ದು ಅಂತಂದ್ರೆ ಪಿನ್ ಟು ಪಿನ್ ಲೆಕ್ಕ ಕರೆಕ್ಟ್ ಆಗಿರ್ಬೇಕು, ಕ್ಲಿಯರ್ ಆಗಿರುತ್ತೆ. ಓಕೆನಾ ಸರ್? ನಿಮ್ಮದು ಬ್ಯಾಂಕ್ ಟ್ರಾನ್ಸ್ಫರ್ ಆಗಿರೋದ್ರಲ್ಲಿ 28 USD ಕಮ್ಮಿ ಇದೆ. ಎರಡನೇ ಸತಿ ಹಾಕಿದ್ರೆ ಎಲ್ಲ ಸೇರಿಸಿ 28 USD ಕಮ್ಮಿ ಐತೆ. ಎಲ್ಲ ಸೇರಿ 28 USD ಕಮ್ಮಿ ಇದೆ. ಅದನ್ನ ಇವತ್ತಿನ ರೇಟ್ಗೆ ಹಾಕ್ಬಿಟ್ಟು ಮೈನಸ್ ಮಾಡಿದೀನಿ. 2,600 ರೂಪಾಯಿ ಹೋಗಿದೆ. ಓಕೆ. ನೆಕ್ಸ್ಟ್ ಚೈನಾದವ್ರು ಕಟ್ ಮಾಡ್ಕೊಂಡಿರೋ ದುಡ್ಡು ಮತ್ತೆ ಚೈನಾ ವೀಸಾ ಅಪ್ಲಿಕೇಶನ್ ಚಾರ್ಜಸ್. ಸೊ ಇಲ್ಲಿಗೆ ನಿಮ್ದು 1,98,000 ಇದೆ. ಅದೇ ಮೈನಸ್ ಮಾಡದೆ 1,98,000 ಇದೆ. ಇಷ್ಟನ್ನ ನಾನು ಹಾಕ್ಬೇಕು. ಓಕೆನಾ? ಈಗ ನೆಕ್ಸ್ಟ್ ಚಂದ್ರ ಸರ್ ಸೇಮ್ 2,36,000 ಟೋಟಲ್ 2 ಲಕ್ಷ ನಾನು ನಿಮಗೆ ಕೊಡ್ಬೇಕು, ಮೈನಸ್ ಮಾಡದೆ. ಓಕೆನಾ? ಇನ್ನ ಆದರ್ಶ್ ಸರ್ 2,30,000. ನೆಕ್ಸ್ಟ್ ಅದಾದ್ಮೇಲೆ 360 250 ಹೋಟೆಲ್ ರಾಯಲ್ ಸಿಂಗ್ 2,600. ಪೇಮೆಂಟ್ ರಿವರ್ಸ್ ಆಗಿರೋದು 1,18,245. 1,240 USD ಏನಿತ್ತೋ ಅದನ್ನ ಮತ್ತೆ ಮೈನಸ್ ಮಾಡ್ಬಿಟ್ಟಿದ್ದೀನಿ ಇಲ್ಲಿ ಕೆಳಗಡೆ. ಓಕೆ ಅಲ್ವಾ ಸರ್? ಸೊ ಅಲ್ಲಿಗೆ ನಾನ್ ನಿಮ್ಗೆ ಇನ್ನು 83,000 ಕೊಡ್ಬೇಕು ಸರ್. ಇನ್ನ ಕಾರ್ ವಿಚಾರಕ್ಕೆ ಬಂದ್ರೆ ಚಂದ್ರು ಸರ್, ನಿಮ್ ಕಾರು ಸರ್ 1 ಲಕ್ಷ ಕಾರ್ದು. ಓಕೆನಾ? ಚೈನಾ ಟೂರ್ ಅವರು ಕಾರ್ಗೆ ಅಂತ ಡಿಡಕ್ಟ್ ಮಾಡ್ಕೊಂಡಿರೋದು 6,262 ರೂಪಾಯಿ. ಸೊ ಅವ್ರೇನು ಡಾಕ್ಯುಮೆಂಟೇಶನ್ ಮಾಡಿರ್ತಾರೆ, ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡಿರ್ತಾರೆ, ಮತ್ತೆ RTO ಗೆಲ್ಲ ಮಾಡಿರ್ತಾರಲ್ಲ, ಅದಕ್ಕೆ ಲೈಕ್ ಹೆಂಗೆ ಅಂತಂದ್ರೆ ಇದನ್ನ ಫುಲ್ ಫೀಸ್ ಅಂತ ಕಟ್ ಮಾಡ್ಕೊಂಡಿಲ್ಲ ಅವರು. ಈಗ ನಾನು ಹೆಂಗೆ ಸರ್ವಿಸ್ ಚಾರ್ಜ್ ಅಂತ ನಾನು ಒಂದು ಆಡ್ ಮಾಡೋದ್ನಲ್ಲ, ಆ ತರ ಅವರು ನಾವು ಈ ವರ್ಕ್ ಮಾಡಿರೋದಕ್ಕೆ ಇದಕ್ಕೆ ಸರ್ವಿಸ್ ಚಾರ್ಜ್ ಅಂತ ಒಂದೇ ಅಮೌಂಟ್ ಐತೆ, ಒಂದೇ ಸತಿ ಹಾಕ್ಬಿಡೋದಲ್ವ ಕಾರ್ದು? ಸಪ್ರೇಟ್ ಹೆಸರು ಬೇರೆ ಹಾಕಿ ಚಂದ್ರು ರಾಕು ಅನ್ಕೊಂಡು. ಇಲ್ಲ ಅಂದ್ರೆ ಸೇಮ್ ಐತಲ್ಲಿ 80,000 ಅಂದ್ರೆ ಪರ್ಫೆಕ್ಟ್ ಇರ್ಲಿ ಅಂತ ಅಷ್ಟೇ, ನೀ ಲೆಕ್ಕ ಇರ್ಲಿ. ಕಾರು ಸರ್, ನಿಮ್ ಕಾರ್ಗಳು ಇಷ್ಟ ಆಗದೆ. ಅದ್ರ ನನಗ್ ಬೇಕಲ್ಲ, ನನಗ್ ನೆಕ್ಸ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ ಹೇಳಿ? ಎಕ್ಸಾಮ್ ನೀವೇನ್ ರಿಯಾಕ್ಷನ್ ಮಾಡ್ತಿರೋ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ, ಫಸ್ಟ್ ಟೈಮ್ ಅಲ್ವಾ. ಆಮೇಲೆ ಯಾಕೆ ಹಿಂಗ್ ಬರ್ಕೊಂಡಿದ್ದೀನಿ, ಯಾಕೆ ಹಿಂಗ್ ಬರ್ಕೊಂಡಿದೀನಿ ಅಂತಂದ್ರೆ ಇದು ವಿತೌಟ್ ಪ್ರಾಫಿಟ್. ಬಟ್ ನೆಕ್ಸ್ಟ್ ನಾನ್ ಮಾಡಿದ್ರೆ ಇದನ್ನ ವಿತ್ ಪ್ರಾಫಿಟ್ ಮಾಡ್ತೀನಿ. ನೆಕ್ಸ್ಟ್ ನಾವು ಬರಬಾರ್ದು ಅಂತ ನಿಮ್ ಜೊತೆ ಅಲ್ಲ, ಹಂಗೇನಿಲ್ಲ. ಪಾರ್ಟ್ನರ್ಸ್ ನಾವು ಇವಾಗ ನೆಕ್ಸ್ಟ್ ಟ್ರಿಪ್ ಪ್ರಾಫಿಟ್ ಎದುರಿಸ್ತಿದ್ರಲ್ಲ. ಇಲ್ಲ, ಬರೀ ಸೇವೆ, ನಿಮ್ ಸೇವೆನೆ ಮಾಡ್ಕೊಂಡಿದ್ ಬಿಡ್ತಾರೆ, ಸಂಪಾದನೆ ಮಾಡೋದ್ ಬೇಡ ಅವರು. ಫಸ್ಟ್ ಟೈಮ್ ಒಂದ್ಸತಿ ಕರ್ಕೊಂಡ್ ಬಿಡೋಣ ಕಮ್ಮಿಗೆ.
ಈಗ ಅಲ್ಲೇ ಆಗೈತದು. ಇಲ್ಲ ನಾವು ಇದನ್ ಮಾಡೋಣ, ಒಂದ್ಸಲ ಇದಾಗ್ಲಿ ರಿಲೀಸ್ ಆದ್ಮೇಲೆ ನಾವು ಲಾಸ ಮಾಡೋಣ. ಈಗಂತೂ ಸದ್ಯ ಕಷ್ಟ ಇದೆ. ಕಿರಣ್ ಸರ್, ನಮ್ದು ಇನ್ನೇನ್ ಹಿಡ್ಕೋಬೇಕು ಎಲ್ಲ ನೀವೇ ಹಿಡ್ಕೊಳ್ಳಿ. ಏನ್ ನಿಮ್ದು ಲಾಸ್ ಪ್ರಾಫಿಟ್ ಎಲ್ಲ ಅಲ್ಲಿ ನೀವೇ ಮಾಡ್ಕೋಬೇಕು. ನಾವು ಚೈನಾಗೆ ಈಸಿಯಾಗಿ ದುಡ್ಡು ಕಳ್ಸೋದಲ್ಲ, ಅಷ್ಟೇ ಈಸಿಯಾಗಿ ಅವರು ದುಡ್ಡು ಕಳ್ಸಕ್. ಇಂಡಿಯನ್ಸ್ ಚೈನಾಗ್ ಹೋಗ್ಬೋದು, ಆದ್ರೆ ಚೈನಾದವರು ಇಂಡಿಯಾಕ್ ಬರೋದಿಲ್ಲ, ಅವ್ರಿಗೆ ವೀಸಾ ಕೊಡ್ತಾ ಇಲ್ಲ ನಮ್ಮವರು. ಅದೇ ತರ ಬ್ಯಾಂಕ್ ಟ್ರಾನ್ಸ್ಫರ್ದು ನಾವು ಅವ್ರಿಗೆ ದುಡ್ಡು ಕೊಡ್ಬೋದು, ಯಾಕೆಂತಂದ್ರೆ ನಮ್ ಬಿಸ್ನೆಸ್ ಗಳೆಲ್ಲ ಚೈನಾಗಳಲ್ಲಿದೆ, ಹಂಗಾಗಿ ನಮ್ ಬ್ಯಾಂಕು ಅಲೋ ಮಾಡ್ತಾ ಇದೆ ನಮ್ಮನ್ನ ದುಡ್ಡು ಹಾಕಕ್ಕೆ. ಆದ್ರೆ ಚೈನಾದವರು ಇಲ್ಲಿಗೆ ದುಡ್ಡು ಹಾಕ್ಬೇಕು ಅಂತಂದ್ರೆ ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆಯಂತೆ. ಅದಕ್ಕೆ ಅವಳು ಹೇಳಿದ್ಲು, ನಾನು ನಿಮಗೆ ದುಡ್ಡು ಹಾಕ್ಬೇಕು ಅಂತಂದ್ರೆ ನನಗೆ ಕಷ್ಟ ಇದೆ, ನಾನು ಹಾಕಕ್ಕಾಗಲ್ಲ, ನೀನು ಬೇರೆ ಏನಾದರೂ ವ್ಯವಸ್ಥೆ ಮಾಡು ಅಂತಂದ್ಲು. ಆವಾಗ ನಾನು ನಮ್ಮ ಶಶಿ ಸರ್ ಇದಾರಲ್ಲ, ಶಶಿ ಸರ್ನ ಕೇಳಿದಾಗ ಇವರು ಯೂಟ್ಯೂಬರು, ಆಯ್ತು ಕಿರಣ್ ನಾನು ಮಾಡಿಸ್ಕೊಡ್ತೀನಿ, ಬಟ್ ಆದ್ರೆ ಬ್ಯಾಂಕ್ ಚಾರ್ಜಸ್ ಆಗುತ್ತೆ ನನಗೆ ಅಂತ ಹೇಳ್ತಿದ್ದಾರೆ. ಕಟ್ ಆಯ್ತು, ಓಕೆನಾ? ಓಕೆ. ಆಮೇಲೆ ಸರ್, ಈಗ ಹ್ಯೂಜ್ ಅಮೌಂಟ್ ಇರೋದ್ರಿಂದ ಒನ್ ಟ್ರಾನ್ಸಾಕ್ಷನ್ ಅಲ್ಲಿ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈಗ ಮಂಜು ಸರ್ಗೆ ಅರ್ಜೆಂಟ್ ಇದೆ ಆಕ್ಚುಲಿ. ಸೊ ಪ್ರಿಯಾರಿಟಿನಲ್ಲಿ ಮಂಜು ಸರ್ ಕ್ಲಿಯರ್ ಮಾಡ್ಬಿಡ್ತೀನಿ. ಈಗ ನೆಕ್ಸ್ಟ್ ಪ್ರಿಯಾರಿಟಿ ಯಾರಿಗಿದೆ ಅಂತ ಹೇಳಿ ಸರ್ ಒಂಚೂರು. ಕೈ ಎತ್ತಿದ್ದೀನಿ ಫಸ್ಟ್ ರಾಘುಗೆ ಮಾಡಿ ನೆಕ್ಸ್ಟ್. ಮಂಜು ಸರ್ ಫಸ್ಟ್, ನೆಕ್ಸ್ಟ್ ರಾಘು ಸರ್ಗೆ. ಕರೆಕ್ಟಾ? ನನಗೆ ಇದೊಂದು ಕ್ಲಿಯರ್ ಆಗೋದ್ರೆ ಸಾಕು ಅಂತ ಇದೆ. ಯಾಕೆಂದ್ರೆ ನಾನು ಇನ್ನುವೇ ಮಹಾರಾಷ್ಟ್ರ ಅನೌನ್ಸ್ ಮಾಡಿಲ್ಲ. ಆಕ್ಚುಲಿ ಹೋಗಂಗಿದ್ದಿದ್ರೆ ಈಗ ಆಲ್ರೆಡಿ ಹಾಕ್ಬೇಕಾಗಿತ್ತು. ಬಟ್ ಆದ್ರೆ ನನ್ನ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾ ಅನ್ನೋದು ಕೀರ್ತಿ ಶನಿ ನೋಡಿ. ಅಷ್ಟೆಲ್ಲ ನಾವು ಚೆನ್ನಾಗಿ ಮಾಡ್ಕೊಂಡ್ ಬಂದ್ರು ಅಷ್ಟು ರಾಂಗ್ ಕಮೆಂಟ್ ಬರ್ತವೆ ಅಂತಂದ್ರೆ ಅವೆಲ್ಲ ಮ್ಯಾಟರ್ ಆಗುತ್ತೆ ನನಗೆ. ಸೊ ನಮ್ಗೆ ಈಗ್ಲೂ ಗೊತ್ತಾಯ್ತಾ ಬಿಡಿ, ಈಗ್ಲೂ ಕೇಳ್ತಾರೆ. ಅಂದ್ರೆ ಅದೇನು ಮಾಡಕ್ಕಾಗಲ್ಲ. ಅದು ಏನ್ ಗೊತ್ತಾ, ಒಬ್ಬ ಪಲ್ಸ್ ಬಿಡ್ಬೇಡಿ ಅದೇ ಅವ್ರಿಗೇನು ರಿಪೇರ್ ಕೊಡಕ್ಕಾಗಲ್ಲ, ನಾವು ಬಿಡ ಮಾಡೋದು ಇಲ್ಲ. ಮೇ ಬಿ ಅವ್ರು ನಿಮಗೆ ಭಯ ಕ್ರಿಯೇಟ್ ಮಾಡಿರ್ತಾರೆ, ನಾನು ಕೊಡಲ್ಲ ಅನ್ನೋ ತರ ಏನಾದ್ರು. ಭಯ ಆಗೋದಿಲ್ಲ. ನಾನು ಹೇಳದ್ನಲ್ಲ, ನಾನು ಸ್ವಲ್ಪ ನಂದು ಪ್ರಾಬ್ಲಮ್ ಏನ್ ಗೊತ್ತಾ, ಈಗ ಅವ್ನಿಗೆ ದುಡ್ಡು ಹಾಕ್ಬೇಕು ನಾನು, ಯಾರಿಗೆ ಚೈನಾದವನ್ಗೆ. ಗೊತ್ತಾಯ್ತು. ನನ್ನ ಹತ್ರ ಬೇರೆ ಎಕ್ಸ್ಟ್ರಾಸ್ ಯಾವ್ದು ಅಮೌಂಟ್ ಗಳಿಲ್ಲ ಈಗ. ಅದೇ ಚೈನಾ ಬಿಸ್ನೆಸ್ ಟ್ರಿಪ್ ಹೋಗ್ತಾ ಇದೀನಿ. ಬಟ್ ವೀಸಾ ಕನ್ಫರ್ಮ್ ಮಾಡ್ಕೊಳ್ಳಿ. ವೀಸಾದು ಯೂಶಲಿ ವೀಸಾ ಇಲ್ಲಿಂದನೇ ಮಾಡ್ಕೊಟ್ಬಿಡ್ತಾನಂತೆ. ಫಸ್ಟ್ ಅವನು ಬರೀ 30,000 ಹಾಕ್ಸ್ಕೊತಾನಂತೆ ಅಡ್ವಾನ್ಸ್. ಓಕೆ. ವೀಸಾ ಅಪ್ಲೈ ಮಾಡ್ಬಿಡ್ತಾನಂತೆ. ವೀಸಾ ಆದ್ಮೇಲೆ ಮಿಕ್ಕಿದ್ದು ಪ್ರೊಸೆಸ್ ಅಂತ. ವೀಸಾ ಆಗ್ಲಿಲ್ಲ ಅಂದ್ರೆ ಅದು ಎಷ್ಟು ಕೊಡ್ತಾನೆ ಹಿಡ್ಕೊಂಡು ಕೊಡ್ತಾನೆ ಅಷ್ಟೇ. ವೀಸಾ ಸ್ವಲ್ಪ ಹಿಡ್ಕೋತಾರೆ ಯಾರೇ ಆದ್ರೂ ಹಿಡ್ಕೋತಾರೆ ಪಾಪ, ಅದನ್ನೇನ್ ಹೇಳಂಗಿಲ್ಲ. ನಾನು ಅವತ್ತು ಹೇಳಿದ್ದು ಅದೇ, ನನಗೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಲ್ಲ. ನೀವು ಬಂದಿದ್ದವರು, ನೀವು ಜೊತೆಲಿದ್ದವರು, ನೀವು ನೋಡಿರ್ತೀರಾ, ನೀವು ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಸಾಕು. 6 ಜನದಲ್ಲಿ ಯಾವ್ದು ತೊಂದರೆ ಇಲ್ಲ ಬಿಡಿ ಕಿರಣ್. ಕಿರಣ್ ಹೇಳ್ಬೇಕು, ಅದನ್ನ ಕಿರಣ್ ಹೇಳ್ಬೇಕು, ನಾವಲ್ಲ. ನಾನೇನ್ ಸರ್, ನಾನು ನಿಮ್ ಜೊತೆ ಪಾರ್ಟಿಸಿಪೆಂಟ್ ಆಗಿ ಬಂದಿದ್ದೆ ಅಷ್ಟೇ. ಕಾರಲ್ಲಿ ನೇಪಾಳ ನೋಡಿರ್ಲಿಲ್ಲ, ಇನ್ನೊಂದ್ಸಲ ನೇಪಾಳ ಕಾರಲ್ಲಿ ನೋಡ್ಕೊಂಡೆ. ಇಲ್ಲ ಇಲ್ಲಿ ಆ ಕಮರ್ಷಿಯಲ್ ಬರೋದಿಲ್ಲ ಬಿಡಿ. ಇಲ್ಲಿ ನೀವು ಆರ್ಗನೈಸರ್ ಆಗಿ ಏನೋ ಮಾಡಿಲ್ಲ, ಫ್ರೆಂಡ್ಸ್ ತರ ಅವೆಲ್ಲ ಹೋಗಿ ಜೊತೆಲಿ ಬಂದಿದೀವಿ. ಅದೇ ಒಂದ್ ಚೆನ್ನಾಗಿದಾಯ್ತು. ಬಟ್ ನನಗೇನು ಬಂದಿದ್ದಕ್ಕೆ ಒಂದ್ 6 ಜನ ಒಳ್ಳೆ ಫ್ರೆಂಡ್ಸ್ ಗಳು ಸಿಕ್ಕಿದ್ರು. ಹೌದು. ಎರಡನೇದು ನನಗೂ ಒಂದು ಅನುಭವ ಸಿಕ್ತು. ದೇವರನ್ನೇ ಸರ್, ಎಲ್ರಿಗೂ ನಿಜ ಥ್ಯಾಂಕ್ಸ್ ಹೇಳ್ಕೊತೀನಿ. ಯಾಕಂದ್ರೆ ನೀವುಗಳಾಗಿದ್ದಕ್ಕೆ ಅದನ್ನ ನ್ಯೂಟ್ರಲ್ ಆಗಿ ತಗೊಂಡ್ ಬಂದ್ರಿ. ಹೇಳ್ಬಾರ್ದು, ಒಂದ್ 6 ಹಾಕಿ 5 ಜನ ನಿಲ್ಸಿ ಒಂದ್ ವಿಡಿಯೋ ಮಾಡ್ಕೊಂಡು. ದೇವರನ್ನೇ, ನಾನು ಇನ್ಯಾರಿಗೂ ಮಾಡಲ್ಲ. ರಾಗಣ್ಣನ್ಗೆ ಒಂದು ಉಮ್ಮಲೆ ತಗೊಂಡ್ ಹೋಗೇ ಹೋಯ್ತೀನಿ ಸರ್. ಏನೇನ್ ಕಟ್ ಆಗಿದ್ಯೋ ಅದನ್ನೆಲ್ಲ ಸಮಸ್ಯೆ ಇಲ್ಲ, ಅದನ್ನೆಲ್ಲ ಬಿಟ್ಬಿಡೋಣ, ಅದೇನ್ ಪ್ರಾಬ್ಲಮ್ ಇಲ್ಲ. ನಿಮ್ದು 10,000 ರೂಪಾಯಿ ಏನು ನಿಮ್ದು ಒಂದು ರೆಮ್ಯುನರೇಷನ್ ಅಂತ ನೀವು ಅದನ್ನ ಪರಿಗಣಿಸಿ ನಾವು ತಗೊಳ್ಳಿ, ಸಮಸ್ಯೆ ಇಲ್ಲ. ಉಳಿದಿದ್ದ ದುಡ್ಡು ಕೊಡಿ ನಮಗೆ. ಫಸ್ಟ್ ಮಂಜಣ್ಣ ಕೊಡಿ, ರಾಘು ಕೊಡಿ, ಅದಾದ ನಂತರ ನಮ್ 3 ಜನಕ್ಕೆ ಯಾರ್ಯಾರಿಗೂ ಒಬ್ಬೊಬ್ರು ಕೊಡಿ. ಸರಿ ಸರ್. ಇನ್ನೊಂದು ರಿಕ್ವೆಸ್ಟ್ ಸರ್ ನನ್ನ ಕಡೆಯಿಂದ, ನಮ್ ಗ್ರೂಪ್ ಅಲ್ಲಿ ಇಬ್ರು ದೊಡ್ಡ ಯೂಟ್ಯೂಬರ್ಸ್ ಒಂದು ಒಳ್ಳೆ ತರ ವಿಡಿಯೋ ಹಾಕಬೇಕು ಸರ್. ಅದಕ್ಕೆಲ್ಲ ಸುಮ್ನೆ ಹಂಗೆಲ್ಲ ಹಾಕೋದಿಕ್ಕಾಗಲ್ಲ. ಅದಕ್ಕೆಲ್ಲ ಹೌದಾ? ಮಾಡಿ ನಾಳೆ ಬೆಳಗ್ಗೆ ಬರುತ್ತೆ, ಖಂಡಿತ ಮಾಡಿ. ಗೊತ್ತಾ, ಕಿತ್ತಡಿ ಕಿರಣ್ ಮಾಡಿದ ಮೋಸ ಇಲ್ಲ. ಒಳಗಡೆ ಕ್ಯೂರಿಯಾಸಿಟಿ ಇರ್ಬೇಕು. ಏನಂತ ಹಾಕ್ತೀರಾ? ಕಿತ್ತಡಿ ಕಿರಣ್ ನಿಜ ಮುಖ ಬಯಲು. ಇದನ್ನ ಎಲ್ಲೋ ಹೊರಗಡೆ ಕಳಿಸ್ಬೇಡಿ ಸರ್ ಇದನ್ನ. ಯಾಕೆ ಅಂದ್ರೆ ಇನ್ ಕೇಸ್ ಈಗ ನಾನು ನೆಕ್ಸ್ಟ್ ಅಡ್ವೆಂಚರ್ ಮಾಡಿದಾಗ ಈ ಬಜೆಟ್ ಇರಲ್ಲ. ಈಗ ಎಕ್ಸಾಂಪಲ್ ನಾನು ಅಲ್ಲೇನ್ ಮಾಡಿದೀನಿ, ಗೋರಖ್ಪುರದಲ್ಲಿ ಬಾರ್ಡ್ರಲ್ಲಿ ಉಳಿದಿರೋದು ಪರ್ ಹೆಡ್ 350 ರೂಪಾಯಿ ಹಾಕಿದೀನಿ. ಆಕ್ಚುಲಿ ಎಕ್ಸ್ಪಿಡೇಷನ್ ಪ್ರಕಾರ 2,000-2,500 ಚಾರ್ಜಸ್ ಇರೋದಕ್ಕೂ. ಅದು ಅಂದ್ರೆ ನಾವು ಅಲ್ಲಿ ಏನ್ ಖರ್ಚು ಮಾಡಿದ್ವು ಅಷ್ಟೇನೆ ಹಾಕೊಂಡಿರೋದು. ಆಮೇಲೆ ಅದು ನನಗೆ ನೆಕ್ಸ್ಟ್ ತೊಂದರೆ ಆಗುತ್ತೆ. ಅದಕ್ಕೆ ಇಲ್ಲ, ಇದು ನಮ್ ಪರ್ಸನಲ್ ಬಿಡಿ. ಸರ್ ಆದರ್ಶ್ ಸರ್ ಏನೋ ಕೇಳಕ್ ಬಂದ್ರು. ಆದರ್ಶ್ ಸರ್ ಹೇಳಿ. ಇಲ್ಲ, ಯಾಕೆಂದ್ರೆ ಅಲ್ಲಿ ಗೋರಖ್ಪುರದಲ್ಲಿ ನಾವ್ ಏನ್ ಉಳಿದಿದ್ವು ಅದೇ ಹೋಟ್ಲಂದು ಏನ್ ಚಾರ್ಜ್ ಹಾಕಿದ್ರೆ ಅದು ಹಾಕಿದ್ರೆ ಅದೇ 1,300 ಚಿಲ್ಡ್ರೆ ಏನೋ 350 ರೂಪಾಯಿ ಹಾಕೊಂಡಿದೀನಿ ಒಬ್ಬೊಬ್ರಿಗೆ. ಅದೇನ್ ಹಾಕಿದ್ರೆ ಅದು ಹಾಕಿದಿರ ಬಿಡಿ, ಅದಕ್ಕೇನ ತರದೇನಿಲ್ಲ, ಜಾಸ್ತಿನೂ ಹಾಕಿಲ್ಲ. ಹೇಳ್ತೀವಿ, ಏನಂತ ಹೇಳ್ತೀರಾ?
ಅದೇ ನೆಕ್ಸ್ಟ್ ಯಾರ ಬರೋರು ದಯವಿಟ್ಟು ಇಷ್ಟೇ ಬಜೆಟ್ ಗೆ ಯಾವ್ದು ಎಕ್ಸ್ಪೆಕ್ಟೇಷನ್ ಬರಬೇಡಿ, ಲಾಭ ಇದ್ದೇ ಇರುತ್ತೆ. ಅದನ್ನ ಹೇಳ್ಬೋದು, ತಪ್ಪೇನಿಲ್ಲ. ಬಿಸ್ನೆಸ್ ತಾನೆ ಫೈನಲಿ. ನನಗೇನೋ ನನಗೊಂದು ಸೆಂಟಿಮೆಂಟ್ ಇದ್ದಿದ್ದೇನು, ನಾನು ಬಿಸ್ನೆಸ್ ಮಾಡ್ತಿರೋದು ಫಸ್ಟ್ ಶುರು, ನನಗೊಂದು ಖುಷಿ ಇತ್ತು. ಎಲ್ಲಾ ಟೈಮು ಹಂಗೆ ಮಾಡಕ್ಕಾಗಲ್ವಲ್ಲ. ಆಮೇಲೆ ಟೀಮ್ ಕರೆಕ್ಟ್ ಆಗಿ ಸಿಕ್ತು ಬಿಡಿ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಬಿಟ್ರೆ ಒಂದೇ ಮನಸ್ಕರ. ಇನ್ನ ಒಂದು ಅಶ್ಯೂರೆನ್ಸ್ ಏನು ಅಂತಂದ್ರೆ, ನಮ್ಮ ಮೊದಲ ಬ್ಯಾಚ್ ಏನಿದೆಯೋ, ನಮ್ ಬ್ಯಾಚ್ ಯಾವಾಗ್ಲೇ ಫ್ಯೂಚರ್ ಅಲ್ಲಿ ನಮ್ ಜೊತೆ ಟ್ರಿಪ್ ಬಂದ್ರು ಸಪರೇಟ್ ಕಿತ್ತಡಿ ಕಿರಣ್ ಡಿಸ್ಕೌಂಟ್ ಇರುತ್ತೆ. ಎಕ್ಸ್ಕ್ಲೂಸಿವ್, ಯಾರಿಗೂ ಹೇಳಲ್ಲ ಅಷ್ಟೇ. ಯಾರಿಗೂ ಹೇಳ್ಬೇಡಿ, ನಾವು ಹೇಳಲ್ಲ. ಸರ್ ಹೆಂಗ ಅನ್ನಿಸ್ತು ಫೈನಲಿ? ಲಾಸ್ಟ್ ಒಪಿನಿಯನ್ ಏನಂತೀರಾ ಇದ್ರ ಬಗ್ಗೆ? ಡ್ರೈವ್ ಬಗ್ಗೆ ಏನ್ ಅನ್ನಿಸ್ತು? ವಾಪಸ್ ಬಂದ್ಮೇಲೆ ಏನಾದ್ರು ನೇಪಾಳನ ಮಿಸ್ ಮಾಡ್ಕೊಂಡ್ರ? ಅಲ್ಲ, ಇದನ್ನ ವಿಡಿಯೋಗೆ ಹಾಕ್ತೀರಾ? ಹಾಕ್ತೀನಿ ಅಣ್ಣ. ಎಕ್ಸ್ಪೀರಿಯನ್ಸ್ 10 ಸತಿ ಹೇಳಿದ್ರು ಒಂದೇ, 100 ಸತಿ ಹೇಳಿದ್ರು ಒಂದೇ. ಆಲ್ರೆಡಿ ಹೇಳಿದೀವಿ, ಬಟ್ ತುಂಬಾ ಚೆನ್ನಾಗಿತ್ತು. ಮೈನ್ ನೇಪಾಳು ನನ್ನ ಎಕ್ಸ್ಪೆಕ್ಟೇಷನ್ ಗಿಂತ ತುಂಬಾ ಚೆನ್ನಾಗಿತ್ತು. ಈಗೇನ್ ನಾವು ಈಗ ಲಾಸ ಹೋಗ್ತೀವಿ ಅಂತ ಅನ್ಕೊಂಡಿದ್ವಲ್ಲ, ಇದ್ರ ಮೇಲೆ ಇನ್ನೊಂದು 20% 30% ಎಕ್ಸ್ಟ್ರಾ ಎಕ್ಸಾಕ್ಟ್ ಆಗ್ತಿದ್ವೋ ಏನೋ. ಬಟ್ ಪ್ಲೇಸ್ ಗಳು ಆಸ್ ಇಟ್ ಈಸ್ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವು ಚೆನ್ನಾಗಿತ್ತು. ಎಲ್ಲಾ ಪ್ಲೇಸ್ ಗಳು ಯಾವ್ದು ಇದಿರ್ಲಿಲ್ಲ. ಒಂದು. ಎರಡನೇದು, ನೀವೀಗ ಕಟ್ ಮಾಡ್ಕೊಂಡಿರೋದು ನನ್ನ ಲೆಕ್ಕದ ಅತಿ ಲೋಯೆಸ್ಟ್. ನಾನು ಏನ್ ಗೆಸ್ ಮಾಡ್ಕೊಂಡಿದ್ದೆ ಒಂದ್ ಲೆವೆಲ್ ಅಷ್ಟೇ ನಿಂತ್ಕೊಂಡಿದೆ. ಒಂದ್ ಗೆಸ್ ನನ್ನಲ್ಲೂ ಇತ್ತು, ಇಷ್ಟು ಕಟ್ ಮಾಡ್ಬೋದೇನೋ ಅನ್ನೋ ಲೆಕ್ಕಕ್ಕಿತ್ತು, ಅಷ್ಟೇ ಮಾಡ್ಕೊಂಡಿದ್ದೀರಿ. ಪಾಪ ನೀವು ನಮ್ ಜೊತೆ ಟೂರ್ ಮಾಡ್ಕೊಂಡು, ನೀವು ದುಡ್ಡು ಸ್ಪೆಂಡ್ ಮಾಡ್ಕೊಂಡು, ಈಗ ಇದು ಬಿಸ್ನೆಸ್ ಟ್ರಿಪ್ ನೀವ್ ಮಾಡ್ತಿರೋದು. ನಾವೇನ್ ಫ್ರೆಂಡ್ಸ್ ಗಳಲ್ಲ, ಹಳೆ ಫ್ರೆಂಡ್ಸ್ ಗಳಲ್ಲ, ಈಗ ಫ್ರೆಂಡ್ಸ್ ಗಳಾಗಿರೋದು. ಟೂರಿಂದ ನೀವು ಬಂದಿರೋದೇ ಲಾಭ ನೋಡೋದಕ್ಕೆ. ಬಟ್ ನೀವೇ ಖರ್ಚು ಮಾಡ್ಕೊಂಡು ನಮ್ ಜೊತೆ ಬಂದಿದ್ದೀರಿ. ಅದೊಂದು ಥ್ಯಾಂಕ್ಫುಲ್ ಮತ್ತೆ ಗ್ರೇಟ್ಫುಲ್. ಏನ್ ಹೋಗ್ಬಿಟ್ಟು ಅರ್ಥ ಕತ್ತಿಸ್ತಿಲ್ಲ. ಬಟ್ ಇರೋದು ನಾನಾಗಿದ್ರು ಅದನ್ನೇ ಯೋಚನೆ ಮಾಡುವೆ, ಇದೇನಪ್ಪ ಇವ್ರ ಜೊತೆ ನಾನ್ ಸುತ್ತಾಡ್ಕೊಂಡು, ನನ್ ದುಡ್ಡೇ ಖರ್ಚು ಮಾಡ್ಕೊಂಡು, ನನ್ ಟೈಮು ವೇಸ್ಟ್ ಮಾಡ್ಕೊಂಡು ಏನ್ ಸಿಕ್ತು ಅನ್ನೋ ತಲೆ ಕೂತ್ ಬಿಡ್ತಿತ್ತು. ಎಂತ ವ್ಯಕ್ತಿ ಬಿಸ್ನೆಸ್ ಮ್ಯಾನ್ ಅದು ಯೋಚನೆ ಮಾಡ್ತಾನಂತನ್ನ. ಅದೇನು ಇಲ್ದೆ ನೀವೇನು ಅಂದ್ರೆ ಫ್ಯೂಚರ್ ಯೋಚನೆ ಮಾಡ್ತಿದ್ದೀರಿ. ಫ್ಯೂಚರ್ಗೆ ನಮ್ ಟೀಮ್ ಸಾಥ್ ಇರುತ್ತೆ. ನಮ್ ಟೀಮ್ ಒಟ್ನಲ್ಲಿ ಎಲ್ರು ಪರವಾಗಿ ನಾನು ಹೇಳ್ತಿದೀನಿ, ಎಲ್ರು ಸಾಥ್ ಇರ್ತಾರೆ. ಆ ಟೈಮ್, ಯಾಕಂದ್ರೆ ಎಲ್ಲ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಆ ಟೈಮ್ ಅಡ್ಜಸ್ಟ್ ಆದ್ರೆ ಸಾಥ್ ಇರ್ತಾರೆ. ಗೊತ್ತಾಯ್ತು. ಕೆಲವು ಸತಿ ಒಬ್ಬೊಬ್ರು ಟೈಮ್ ಅಡ್ಜಸ್ಟ್ ಆಗಲಿಲ್ಲ, ಒಬ್ರು ಇಬ್ರು ಮಿಸ್ ಆಗ್ತಾರೆ. ಬಟ್ ಫ್ರೆಂಡ್ಶಿಪ್ ಹೀಗೆ ಇರುತ್ತೆ, ಲೈಫ್ ಟೈಮ್ ಇರುತ್ತೆ. ಅವ್ರ ಬಿಸಿ ಶೆಡ್ಯೂಲ್ ಅವ್ರು ಇದಾರೆ. ಫ್ರೀ ಇದ್ದಾಗ ಎಲ್ಲ ಸಿಗೋಣ. ದಯವಿಟ್ಟು ನಮ್ ಮನೆಗ್ ಬಂದಿಲ್ಲ ಯಾರು, ನಾವ್ ಮತ್ ಕರೆಯಲ್ಲ, ವಿಡಿಯೋದಲ್ಲಿ ಕರಿತಿದೀವಿ. ನೀವೇ ಫಿಕ್ಸ್ ಮಾಡ್ಕೊಂಡು ಯಾವಾಗ್ಲಾದ್ರೂ ಬನ್ನಿ. ಖಂಡಿತ ಅದ್ಭುತವಾಗಾಯ್ತು ಟ್ರಿಪ್, ಅದ್ರಲ್ಲಿ 2 ಮಾತಿಲ್ಲ. ನನ್ನ 3ನೇ ಸಲ ನೇಪಾಳಕ್ ಬಂದ್ರು ಒಂದು ವಿಶೇಷ ಅನ್ನಿಸ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೆಲ್ಲ ಸುತ್ತಾಡಿದ್ದು, ಅಲ್ಲೆಲ್ಲ ಚರ್ಚೆ ಮಾಡಿದ್ದು, ಹಿಸ್ಟ್ರಿ ಬಗ್ಗೆ, ಮಗದೊಂದು ಸೊಸೈಟಿ ಬಗ್ಗೆ ಚರ್ಚೆ ಮಾಡಿದ್ದು. ಆಮೇಲೆ ಹೊಸ ಗೆಳೆಯರು, ಯಾವ್ದು ರಾಘು ಹೇಳ್ದಂಗೆ ಒಂದ್ ಸಣ್ಣ ಪುಟ್ಟದ್ ಬಿಟ್ರೆ ಎಂತ ಮನಸ್ಥಿತಿ ಏನೂ ಇಲ್ಲ. ಪ್ರತಿಯೊಬ್ಬರು ವ್ಯಾಲ್ಯೂಬಲ್ ಪರ್ಸನ್ಸೆ. ಆಮೇಲೆ ಇಷ್ಟು ರಿಲ್ಯಾಕ್ಸ್ ಆಗಿ ನೇಪಾಳನ ನಾನು 2 ಸಲನೂ ನೋಡಿರ್ಲಿಲ್ಲ. ತುಂಬಾ ರಿಲ್ಯಾಕ್ಸ್ ಆಗಿ ನೋಡಿದ್ವಿ ನೇಪಾಳನ. ಮತ್ತೆ ಎಸ್ಪೆಷಲಿ ನಾನು ಜನರು ಅಲ್ಟ್ರಾ ಫ್ಲೈಟ್ ಅಲ್ಲಿ 1.5 ಗಂಟೆ ಫ್ಲೈ ಮಾಡಿದ್ದು ನಮಗೆ ಭಾರಿ ಖುಷಿ ಕೊಡ್ತು. ನೀವು ಒಂದು 45 ಮಿನಿಟ್ಸ್ ಎಲ್ಲ ನೀವು ಫ್ಲೈ ಮಾಡಿದ್ರಿ. ಓವರ್ ಆಲ್ ಚೆನ್ನಾಗಿತ್ತು, ಫಸ್ಟ್ ಕ್ಲಾಸ್ ಆಗಿತ್ತು. ಅದೇ ಟಿಬೆಟ್ ನೋಡ್ಬೇಕು ಅಂದಿದ್ದು ನನ್ನ ಬಹುದಿನದ ಕನಸು. ತಾಂತ್ರಿಕ ಕಾರಣಗಳಿಂದ, ಅದು ಡಿಪ್ಲೊಮ್ಯಾಟಿಕ್ ರೀಸನ್ ಆಫ್ ದಿ 2 ಕಂಟ್ರೀಸ್ ಅವ್ರು ಆಗ್ಲಿಲ್ಲ. ಡೆಫಿನೆಟ್ ಆಗಿ ಮುಂದೊಂದ್ ದಿನ ಮಾಡೋಣ. ನಾವು ನಿರಂತರವಾಗಿ ಬೈಕ್ ಟ್ರಿಪ್ಸ್, ಕಾರ್ ಟ್ರಿಪ್ಸ್ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಹೋಗೋಣ. ಸರ್, ಈಗ ಚೈನಾಗ್ ಹೋಗಕ್ ಆಗ್ಲಿಲ್ಲ, ಬಟ್ ಆದ್ರೂ ಈಗ ರೀಫಂಡ್ ಪ್ರೋಸೆಸ್ ನಡೀತು. ಸೊ ಇನ್ನೊಂದ್ 2 ದಿನದಲ್ಲಿ ನಮ್ಮ ಅಮೌಂಟ್ ಬಂದ್ಬಿಡುತ್ತೆ. ಸೊ ರೀಫಂಡ್ ಪ್ರೋಸೆಸ್ ಬಗ್ಗೆ ಏನ್ ಅನ್ನಿಸ್ತಾ ಅದ್ ಹೇಳಿ ಸರ್. ಯಾಕಂದ್ರೆ ಸುಮಾರು ಜನ ಕೇಳಿದ್ದ ಅದೇ ಅಲ್ವಾ, ರೀಫಂಡ್ ಯಾವಾಗ. ರೀಫಂಡ್ ತುಂಬಾ ನಷ್ಟ ಆಗ್ಬಿಡುತ್ತೆ ಅನ್ನೋದು ಮೈಂಡ್ ಅಲ್ಲಿ ಇತ್ತು. ಆಕ್ಚುಲಿ ಏನ್ ದೊಡ್ಡ ನಷ್ಟ ಏನಾಗಿಲ್ಲ. ರೀಫಂಡ್ ಅದು ನಾಮಿನಲ್ ಆಗಿ ಇದಾಗಿದೆ. ಆಮೇಲೆ ಎಸ್ಪೆಷಲಿ ನಿಮ್ ದಕ್ಷತೆ, ಆಮೇಲೆ ನೀವು ಲೆಕ್ಕಾಚಾರಗಳು, ಪೈಸಾ ಎಲ್ಲ ಬರೆದು ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲೈನ್ ಮಾಡಿ ನೀಟಾಗಿ ರೀಫಂಡ್ ಮಾಡಿದ್ರಲ್ಲ, ಅದು ನಿಮ್ಮ ಒಂದು ಕರ್ತವ್ಯ ನಿಷ್ಠೆ ತೋರಿಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆರ್ಗನೈಸರ್ ಆಗಿ ನೀವು ಪಾರ್ಟಿಸಿಪೆಂಟ್ ಆಗ್ಬಿಟ್ಟು ನಿಮ್ ದುಡ್ಡು ನೀವೇ ಖರ್ಚು ಮಾಡಿದ್ರಿ. ಬಟ್ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಈ ಆರ್ಗನೈಸೇಷನ್ ಯಶಸ್ವಿ ಆಗ್ಲಿ, ಒಂದು ಶಕ್ತಿ ಸಿಗ್ಲಿ ನಿಮಗೆ. ಜನಗಳು ಇನ್ರೆಗ್ಯುಲರ್ ಆಗಿ ಏನ್ ಟ್ರಿಪ್ ಮಾಡಿಸ್ತಾರೆ ಅದಲ್ಲದೆ ಕಿತ್ತಾಡಿ ಕಿರಣ್ ಸ್ಟೈಲ್ ಅಲ್ಲಿ ನೀವು ಟ್ರಿಪ್ ಮಾಡಿಸಿ, ನಮ್ಗೆ ಏನ್ ಮಾಡಿಸ್ರಿ ಅದೇ ತರ ಮಾಡ್ಸಿ ಎಲ್ರಿಗೂ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು. ಮಂಜು ಸರ್. ಎಸ್, ಏನಂದ್ರೆ ನಾನು ಅದಕ್ಕೆ ಹೇಳ್ತೀನಿ, ಗೋ ವಿತ್ ದ ಫ್ಲೋ ಅಂತ. ಯಾರೊಬ್ರು ಕೂಡ ಇಲ್ಲಿ ಅವ್ರವ್ರ ಇದ್ರಲ್ಲಿ ಕೆರಿಯರ್ ಅಲ್ಲಿ ಅವ್ರವ್ರ ಬಿಸಿ ಇರ್ತಾರೆ. ಓಕೆ, ಎಲ್ಲಾರನು ಒಂದು ಟೈಮ್ ಕೂಡ ಬರ್ಬೇಕು ಈ ತರ ಒಂದು. ನಾನ್ ತುಂಬಾ ಹೋಗಿದ್ದೀನಿ. ಬಟ್ ಏನಂದ್ರೆ ರಿಯಾಲಿಟಿ ಹೇಳ್ಬೇಕು ಅಂದ್ರೆ ನಾವು ಒಬ್ಬೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ನಾವು ಒಬ್ಬೊಬ್ರನ್ನ ಅರ್ಥ ಮಾಡ್ಕೊಂಡು
ನಾವು ಎಂಜಾಯ್ ಮಾಡ್ದವಲ್ಲ, ಅದಕ್ಕೆ ಎರಡನೇ ಮಾತಿಲ್ಲ. ಮತ್ತೆ ಇನ್ನೊಂದು ನವೀನ್ ಸರ್ ಇರ್ಬೋದು, ಇವನ್ ಆದರ್ಶನ ಇರ್ಬೋದು, ಚಂದ್ರಣ್ಣ ಇರ್ಬೋದು, ಒಂಥರ ಹೆಂಗಾಗೋಯ್ತು ಅಂದ್ರೆ ಇಲ್ಲಿ ಯಾರೊಬ್ರು ಒಂದು ಇದಾಗ್ ಬರ್ಲಿಲ್ಲ. ಬೈ ಆಕ್ಸಿಡೆಂಟ್ಲಿ ನಾವೆಲ್ಲ ಫಸ್ಟ್ ಟೈಮ್ ನಾವೇನ್ 6 ಜನ ನಾವ್ ಮೀಟ್ ಆದೋ, ನಾನ್ ತುಂಬಾ ಸರಿ ಹೇಳಿದ್ದೀನಿ. ಬಟ್ ಆ 6 ಜನ ನಾವೇನು ನಾವು 22 ದಿನ ನಾವು ಟೈಮ್ ಸ್ಪೆಂಡ್ ಮಾಡ್ದೋ. ಓಕೆ, ಮತ್ತೆ ಇನ್ನೊಂದೇನಂದ್ರೆ ಫೇಲ್ಯೂರ್ ಮತ್ತೆ ಸಕ್ಸಸ್ ಅನ್ನೋದು ಇದೆ ಕಾಮನ್. ಒಂದ್ ಯಾವ್ದೋ ಒಂದು ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅನ್ನೋದು ಇರ್ಲೇಬೇಕು, ಅವೆಲ್ಲ ಬ್ಯಾಲೆನ್ಸ್ ಶೀಟ್ ಮ್ಯಾಚ್ ಆಗೋದು ಲೈಫ್ ಅಲ್ಲಿ. ಬಟ್ ಇವಾಗ ನೀವು ಫೇಲ್ಯೂರ್ ಆಗಿದ್ದೀರಾ ಅಂತ ಅನ್ಕೊಂಡಿದೀರಾ, ಬಟ್ ಫೇಲ್ಯೂರ್ ಆಗಿಲ್ಲ. ಇದೊಂಥರ ಸಕ್ಸಸ್. ಏನಕ್ಕಂದ್ರೆ ನಾವು ನೀವು ತುಂಬಾ ಸರಿ ಹೇಳಿದ್ರಿ, ನೀವೇ ಅಲ್ದೆ ಬೇರೆಯವ್ರು ಆಗಿದ್ರೆ, ಬೇರೆ ತರ ಮೆಂಟಾಲಿಟಿ ಬಂದಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬಿಡೋದು, ತುಂಬಾ ಗಲಾಟೆಗಳಾಗ್ಬಿಡೋದು ಅಂತ. ಇಟ್ಸ್ ಎ ಟ್ರೂ, ನಿಜ. ಕೆಲವೊಂದ್ಸರಿ ಯಾವ್ದಾದ್ರು ಒಂದು ಚಿಕ್ಕ ಬರೀ ಏನಿಲ್ಲ, ತಟ್ಟೆನಲ್ಲಿ ಅಥವಾ ಟಿಶ್ಯೂ ಪೇಪರ್ ಇಲ್ಲ ಅಂದ್ರೆ ಇದ್ರಲ್ಲಿ ಕೆಲವೊಂದ್ಸರಿ ಪ್ರಾಬ್ಲಮ್ಗಳಾಗುತ್ತೆ. ಬಟ್ ಇದ್ರಲ್ಲಿ ಇಲ್ಲಿವರೆಗೂ ಒಂದೇ ಒಂದು ಯಾವುದೇ ರೀತಿಯಿಂದ ತೊಂದರೆನೂ ಇಲ್ದೆ, ಯಾವುದೇ ರೀತಿನೂ ಇದಿಲ್ದೆ, ಮತ್ತೆ ಇಲ್ಲಿ ಒಬ್ರು ದೊಡ್ಡವರಾಗಿ ಒಂದು ಆದರ್ಶನ ಇರ್ಬೋದು, ಇವನು ನವೀನ್ ಸರ್ ಇರ್ಬೋದು, ಅವ್ರ ಎಕ್ಸ್ಪೀರಿಯನ್ಸ್ ಇಲ್ಲಿ ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಇಲ್ಲಿ ಅದಕ್ಕೆ ನಾನು ಈ ವಿಚಾರ ಹೇಳೋದಿಕ್ ಬಂದೆ. ಏನ್ ಹೇಳ್ತಾ ಇದೀನಿ ಗೊತ್ತಾ, ಇಲ್ಲಿ ನಾನು ಹೇಳ್ತಾ ಇರೋದೇನಂದ್ರೆ ಎಕ್ಸ್ಪೀರಿಯನ್ಸ್ ವಿಲ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಓಕೆನಾ? ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಇಲ್ಲಿ ತಪ್ಪು ಮಾಡಿದೀರಾ, ಕೆಲವೊಂದು ತಪ್ಪು ನಾನು ಇರೋದನ್ನ ಓಪನ್ ಆಗಿ ಹೇಳ್ತೀನಿ. ನಿಮ್ಗೇನೋ ಬೇಜಾರು ಅಭ್ಯಂತರ ಇಲ್ಲ ಅಂದ್ರೆ ಒಂದ್ ಹೇಳ್ತೀನಿ. ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಫಸ್ಟ್ ನಾನೇನು ಒಬ್ಬ ಯಾವ ವ್ಯಕ್ತಿನ ನಾನು ಟಚ್ ಮಾಡಿದೀನಿ, ಕಟ್ಕೊಂಡು ಇದನ್ನ ನಾನು ಟಚ್ ಮಾಡಿದ್ದು. ಆ ವ್ಯಕ್ತಿ ಹೇಳಿದ್ ಒಂದೇ ಒಂದು, ಸರ್ ಫಸ್ಟ್ ನೀವು 1 lakh rupees ಹಾಕ್ಬೇಕು. 1 lakh rupees ಹಾಕ್ಬೇಕು. ಡೆಲ್ಲಿನಲ್ಲಿ ನೀವು ಯಾವ್ದೇ ರೀತಿ ನಿಮ್ದು ಏನ್ ಕೆಲವೊಂದು KYC ಡಾಕ್ಯುಮೆಂಟ್ಸ್ ಅಂತ, ವೀಸಾ ಇರ್ಬೋದು, ಅದು ಪಾಸ್ಪೋರ್ಟ್ ಇರ್ಬೋದು, ಏನಿದೆ ನೀವು KYC ಡಾಕ್ಯುಮೆಂಟ್ಸ್ ನೀವು ಕಳ್ಸ್ಕೊಡಿ. ಓಕೆನಾ? ಕಳ್ಸ್ಕೊಟ್ಟಾದ್ಮೇಲೆ ನಿಮಗೆ ವಿತಿನ್ 5 to 6 ವರ್ಕಿಂಗ್ ಡೇಸ್, ಅವ್ರು ಹೇಳಿದ್ ನನ್ಗೆ 5 to 6 ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಗೆ ಏನು ಚೈನಾದ ಏನೋ ಟಿಬೆಟ್ ವೀಸಾ ಏನೋ ಲಾಸ್ ಆಗಿ ಏನ್ ವೀಸಾ ಇರ್ಬೇಕು ಅದು ಕ್ಲಿಯರ್ ಮಾಡ್ಕೊಡ್ತೀವಿ. ಅದ್ರ ಚಾರ್ಜಸ್ ನೀವೇನ್ ಚಾರ್ಜಸ್ ಹಾಕಿದೀರಲ್ಲ, ಇವ ನಮ್ದು ಏನ್ ಚಾರ್ಜಸ್ ಹೇಳಿದೀವಿ, ಇದಕ್ಕಿಂತ 2 ಲಕ್ಷ ರೂಪಾಯಿ ಜಾಸ್ತಿ ಇದೆ. ಮತ್ತೆ ಇನ್ನೊಂದೇನಂದ್ರೆ 10 days ಅಲ್ಲ, ನಾವು ಲಾಸ ಮತ್ತೆ ಟೋಟಲ್ ಬಂದು 15 days. ನಾವು ನಮ್ದು ವೀಸಾ ಎಲ್ಲ ಸ್ಯಾಂಕ್ಷನ್ ಆಗಿ ನಮ್ಗೆ ಇಲ್ಲಿ ಬಂದ ಮೇಲೆ ನಾವು ಆವಾಗ ನಮ್ಗೆ 7 ವರ್ಕಿಂಗ್ ಡೇಸ್ ಟೈಮ್ ಇರುತ್ತೆ ನಮ್ಗೆ ಎಲ್ಲಿ ನಾವು ಕಟ್ಮಂಡುನಲ್ಲಿ ನಾವು ರೀಚ್ ಆಗೋದಕ್ಕೆ. ಓಕೆ, 7 days ನಾವು ರೀಚ್ ಆಗ್ತೀವಿ. ರೀಚ್ ಆದ್ಮೇಲೆ ಡಾಕ್ಯುಮೆಂಟೇಶನ್ ಏನಿದೆ, ವೆಹಿಕಲ್ ಏನಿದೆ ಅದನ್ನ ಪ್ರೋಸೆಸ್ ಅಂತ ಹೇಳಿದ್ರು. ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅವರು ಟ್ರೀಟ್ ಮಾಡಿದ ರೀತಿ ನೋಡಿದ್ದೆ. ನಾನು 2ನೇ ಸಲ ಇದು ಹಿಚೈಕಿಂಗಲ್ಲಿ ಹೋಗಿದ್ನಲ್ಲ ಚೈನಾಗೆ, ಅವಾಗ ಅವ್ರ ಆಫೀಸ್ ಅವ್ರನ್ನ ಒಬ್ಬರನ್ನ ಚೆಂಗಡುಗೆ, ಏನು ಅವ್ರ ಊರಿದೆ ಚೆಂಗಡು, ಅಲ್ಲಿ ಹೋಗಿ ಮೀಟ್ ಮಾಡ್ಕೊಂಡು ಎದುರಿಗೆ ಮಾತಾಡ್ಕೊಂಡು ಆಮೇಲೆ ಬಂದಿದ್ದೀನಿ. ಹಂಗಾಗಿ ನಿಮ್ ಪ್ಲಾನಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ವಲ್ಲ, ಡಿಪ್ಲೊಮ್ಯಾಟಿಕ್ ಪ್ರಾಬ್ಲಮ್ ಇದೆ, ವೀಸಾ ಬಂದಿಲ್ಲ ಅಷ್ಟೇ. ಆಮೇಲೆ ಇನ್ನೂ ಒಂದು ಬಜೆಟ್ ಇದೆಯಲ್ಲ, ಬಜೆಟ್ ದಿಸ್ ಇಸ್ ದ ಲೀಸ್ಟ್ ಬಜೆಟ್. ಅಬ್ಸಲ್ಯೂಟ್. ನಾನು ಹೇಳ್ತಾ ಇದ್ದೀನಲ್ಲ, ನಾನು ನಿಮ್ಗೆ ಹೇಳ್ತಾ ಇರೋದು. ನೀವು ಅವತ್ತೇ ಫಸ್ಟ್ ಟೈಮ್ ಮೀಟಿಂಗ್ ಅಲ್ಲಿ ಹೇಳ್ಬಿಟ್ರಿ, ಸರ್ ಇದು ನಂದು ಮೊದಲನೇ ವೆಂಚರ್, ಮೊದಲನೇದು ನೀವೆಲ್ಲ ನಮ್ಮನ್ನ ನಂಬಿ ಬರ್ತಾರೆ, ನಾನು ಇದ್ ಮಾಡ್ತಾ ಇಲ್ಲ. ನಾಮಿನಲ್ ಏನಿದೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ನನಗೇನೆ ನಾವೇನಿದೆ ನಾವು ಕೊಡ್ತೀವಿ. ನಾನು ಲಾಸ್ ಅಂತಾನು ಹೇಳ್ಕೊಳಕ್ ಹೋಗಲ್ಲ, ಯಾಕಂದ್ರೆ ನನಗೆ ದುಡ್ಡು ಲಾಸ್ ಆಗಿರ್ಬೋದು, ಆದ್ರೆ ನನಗೆ ಒಂದು ಗುಂಪನ್ನ ಕರ್ಕೊಂಡು ಹೋಗಿ ನಾನು ಮೇಂಟೈನ್ ಮಾಡ್ಕೊಂಡು ಬರಬಲ್ಲೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಸಿಕ್ತು ನನಗೆ. ಆಕ್ಚುಲಿ ಇವಾಗ ಇದರಲ್ಲಿ ಪೆಟ್ರೋಲ್ಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಸೇರಿದ್ರೆ ನನಗೆ ಅದೇ ನನ್ನ ಖರ್ಚೇನೆ 1.5 ಲಕ್ಷ ಹೋಗಿದೆ ಇವಾಗ. ಬಟ್ ಅದಲ್ಲ ಮ್ಯಾಟ್ರು, ಅದಕ್ಕಿಂತ ಹೆಚ್ಚಾಗಿ ನನಗೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಚಂದ್ರ ಸರ್ ಹೋದ್ರು. ಸರಿ ಸರ್, ಇಷ್ಟ ಆಯ್ತು ಡಿಸ್ಕಷನು. ಇದಾದ್ಮೇಲೆ ಏನ್ ಮಾಡಿದೆ ಅಂತಂದ್ರೆ, ಯಾರ್ಯಾರ್ದನ್ನ ಸೆಟ್ಲ್ಮೆಂಟ್ ಮಾಡಬೇಕು ಈ ಒಂದು ಫಸ್ಟ್ ಫೇಸ್ ಅಲ್ಲಿ, ಆ ಕೆಲಸನ ಮಾಡಿದೆ. ಈಗ ಆಲ್ರೆಡಿ 2 ಪಾರ್ಟಿಸಿಪೆಂಟ್ಗಳಿಗೆ ಏನು ಕ್ಲಿಯರ್ ಮಾಡಬೇಕಾಗಿತ್ತು ಅಮೌಂಟ್ನ ಫುಲ್ ಕ್ಲಿಯರ್ ಮಾಡಿದ್ದೀನಿ. ಅಂಡ್ ಅದ್ರ ಜೊತೆನಲ್ಲಿ ಸರ್ವಿಸ್ ಚಾರ್ಜ್ ಅನ್ನೋದು ಏನು 10,000 ಸೇರಿಸಿದ್ನೋ ಅದನ್ನ ನಾನೇ ಕೂತ್ಕೊಂಡು ಯೋಚನೆ ಮಾಡಿದೆ. ಅಲ್ಲ, ನಾನು ಹೇಳ್ದಂಗೆ ಕರ್ಕೊಂಡೇ ಹೋಗೋಕ್ಕಾಗಲಿಲ್ಲ, ಅದು ಈ ಫಸ್ಟ್ ಅಟೆಂಪ್ಟಲ್ಲಿ ನಾನು ಅದನ್ನ ಈಸ್ಕೊಳ್ಳೋದು ಸರಿಯಿಲ್ಲ ಅಂತ ನನಗನ್ನಿಸ್ತು. ನನ್ನ ಆತ್ಮಸಾಕ್ಷಿಗೆ ಅದು ಯಾಕೋ ಪ್ರಶ್ನೆ ಮಾಡ್ತಾಯಿತ್ತು. ಹಂಗಾಗಿ ಇವತ್ತು ಬೆಳಗ್ಗೆ ಮೆಸೇಜ್ ಹಾಕಿ ಈ ಥರ ಇಲ್ಲ, ನಾನು ಅದನ್ನು ತಗೊಳ್ಳಲ್ಲ, ಅವ್ರು ಏನು ದುಡ್ಡನ್ನ ತಗೊಳ್ಳಿ ಅಂತ ಹೇಳಿದ್ರಲ್ಲ ಅದನ್ನು ನನಗೆ ಬೇಡ ಅಂತ ಅನ್ನಿಸ್ತು. ಹಂಗಾಗಿ ಈಗ ಅವ್ರಿಗೆ ಅದನ್ನು ಆಲ್ರೆಡಿ ವಾಪಸ್ಸು ಕೂಡ ಮಾಡಿದ್ದೀನಿ. ಸೊ ವಾಪಸ್ ಮಾಡಿಬಿಟ್ಟು ಹಿಂಗೆ ಹೇಳಿದೆ, ನನಗೆ ನನ್ನ ಆತ್ಮಸಾಕ್ಷಿಗೆ ಒಪ್ಕೋತಾ ಇಲ್ಲ, ಹಂಗಾಗಿ ನಾನು ಇದನ್ನು ಹಾಕ್ಬಿಡ್ತೀನಿ ಅಂತ ಹೇಳಿದ್ದೀನಿ. ಸೊ ಇದಿಷ್ಟ ಆಯಿತು. ಆ್ಯಂಡ್ ಮುಂದಕ್ಕೆ ಈ ವಿಡಿಯೋದಲ್ಲಿ ಕಂಟಿನ್ಯೂ ನಾನು ಏನೇನು ಹೇಳಿದ್ದೀನಿ ಅಂತ ನೀವೇ ನೋಡೋರಂತೆ. ಸೊ ಫೈನಲಿ ಒಂದಷ್ಟು ನೆಗೆಟಿವ್ ಕಮೆಂಟ್ಗಳು ಆಗ್ತಾ ಇದ್ದವ್ರಿಗೆ ಇದೇ ಉತ್ತರ ನೋಡಿ. ನಾನು ಇದನ್ನು ಒಂದು ಬಿಸ್ನೆಸ್ ಥರ ಮಾಡಲಿಲ್ಲ ಇದನ್ನು. ಯಾಕೆ ಅಂತಂದರೆ ನಾವು ಊರಲ್ಲಿ ನಾವು ಒಂದೊಂದು ಪಾಠ ಇದೆ. ಸೊ ಯಾವುದೇ ಒಂದು ಕೆಲಸನ ಶುರು ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು, ಅದನ್ನು ಬಿಸ್ನೆಸ್ ಅಂತ ಮಾಡಬಾರ್ದು. ಅದರಲ್ಲಿ ಒಂದಷ್ಟು ವಿಚಾರ ನಾಲೆಜನ್ನು ತಿಳ್ಕೊಂಡು ಅದಾದ ಮೇಲೆ ಮಾಡಬೇಕು ಅಂತ.
ನಾವು ನಮ್ಮದು ಚಿಲ್ಲರೆ ಅಂಗಡಿ ಇತ್ತು ಆ್ಯಕ್ಚುಲಿ ಊರಲ್ಲಿ. ಸೊ ಅಲ್ಲಿ ಒಂದು ಲೈನ್ ಬರೆದಿರೋದು ಯಾವಾಗಲೂ, ಗ್ರಾಹಕರು ನಮ್ಮ ದೇವರು ಅಂತ. ಸೊ ಹಂಗೆ ಇವ್ರು ಯಾರಿದ್ದಾರೋ ಈ 5 ಜನ, ಇವರು ನನ್ನ ಮೊದಲ ಗ್ರಾಹಕರು. ನಾನು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಬೇಕು, ಅವ್ರಿಗೆ ಎಷ್ಟು ಚೆನ್ನಾಗಿ ಸರ್ವಿಸ್ ಕೊಡಬೇಕು ಅನ್ನೋದನ್ನು ನನಗೆ ಅದು ನಮ್ಮೂರಲ್ಲಿ ನಮ್ಮ ಹತ್ರ ಇದ್ದಂಥ ಪುಟಾಣಿ ಚಿಲ್ಲರೆ ಅಂಗಡಿ ಕಲಿಸ್ಕೊಟ್ಟಿತ್ತು. ಸೊ ಅದನ್ನು ಮಾಡಿದ್ದೀನಿ. ನಾನು ಮಾಡಿದೆ ಅಂತ ಹೇಳೋದಕ್ಕಿಂತ ಅವ್ರ ಸಪೋರ್ಟಿಂದ ಮಾಡಿದೆ ಅಂತ ನಾನು ಹೇಳ್ಬೋದು. ಸೊ ಇಷ್ಟು ಹೇಳ್ತಾ, ನಿಮಗೆ ಏನಾದರೂ ಫ್ಯೂಚರಲ್ಲಿ ಏನಾದರೂ ಕಿತ್ತಡಿ ಅಡ್ವೆಂಚರ್ಸಲ್ಲಿ ಬರಬೇಕು ಅಂತಂದರೆ ಒಂದು ರೆಫರೆನ್ಸ್ ಬೇಕಾಗತ್ತಲ್ಲ, ಇವನು ಹೊಸ್ದಾಗಿ ಶುರು ಮಾಡಿದ್ದಾನೆ, ಇವನ ಹತ್ರ ಹೋದ್ರೆ ಹೆಂಗಾಗತ್ತೆ ಅಂತ ನಿಮಗೆ ಬರಲಿಲ್ಲ ಅಂತಂದ್ರು ಒಂದಷ್ಟು ಕಮೆಂಟ್ಗಳು ನೋಡಿದಾಗಲೂ ಬರ್ಬೋದು. ಆದರೆ ಆ ಕಮೆಂಟ್ಗಳಿಗೆಲ್ಲವೂ ಕೂಡ ಉತ್ತರ ಇದು. ಸೊ ಮುಂದೆ ಕಿತ್ತಡಿ ಅಡ್ವೆಂಚರ್ಸಿಂದ ಒಳ್ಳೊಳ್ಳೆ ರೈಡ್ಸ್ಗಳನ್ನ ಮಾಡ್ತೀನಿ, ಒಳ್ಳೊಳ್ಳೆ ಅಡ್ವೆಂಚರ್ಸ್ಗಳನ್ನ ಮಾಡ್ತೀನಿ. ಆ್ಯಂಡ್ ಈಗ ರೀಸೆಂಟಾಗಿ ಮಾನ್ಸೂನ್ ಮಹಾರಾಷ್ಟ್ರ ಏನಿದೆಯೋ ಅದು ಆದಷ್ಟು ಬೇಗ ನಮ್ಮ ಕಿತ್ತಡಿ ಅಡ್ವೆಂಚರ್ಸಿಂದ ಬರುತ್ತೆ. ನಿಮ್ಗೇನಾದರೂ ಅದ್ರ ಬಗ್ಗೆ ಎಂಕ್ವೈರಿ ಬೇಕು ಅಂತಂದರೆ ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಇಷ್ಟು ಹೇಳ್ತಾ ಕಿತ್ತಡಿ ಅಡ್ವೆಂಚರ್ಸಿಂದ ನಾನು ನಿಮ್ಮ ಕಿತ್ತಡಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.